ಉದ್ಘಾಟನೆ ಆದ ತಾರೀಕು ಈ ಜನವರಿ 26ರಂದು ದಶಮಾನೋತ್ಸವ ಸಮಾರಂಭವನ್ನು ಮಾಡಲಿಕ್ಕೆ ನಾವೆಲ್ಲರೂ ಅನುವು ಕಂಡುಕೊಂಡಿವಿ. ಅದರ ವಿಶೇಷವಾಗಿ ಈ ದಶಮಾನೋತ್ಸವ ವಿಶೇಷ ಏನಪ್ಪ ಅಂತಂದರೆ ಯಾರಿಗೂ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಯಾರಿಗೂ ಸತ್ಕಾರ ಸಮಾರಂಭ ಇರೋದಿಲ್ಲ. ಮುನ್ಸಿಪಾಲ್ಟಿಯ ಸ್ವೀಪರ್ಸ್ ಹಾಗೂ ಮುನ್ಸಿಪಾಲ್ಟಿಯಲ್ಲಿ ಕಾರ್ಯನಿರತರಾದಂಥ ಎಲ್ಲರಿಗೂ ಕರೆಸಿ ಅವತ್ತಿನ 26ನೇ ತಾರೀಕಿನ ಊಟವನ್ನು ಮಾಡಿಸಿ ಆ ಎಲ್ಲ ಸ್ವೀಪರ್ಸಿಗೂ ನಮ್ಮಿಂದ ಏನಾದರೂ ಒಂದು ಅಲ್ಪ ಕಾಣಿಕೆ ಕೊಡಬೇಕಂತೆಲ್ಲ ನಾವು ಅಂದ್ಕೊಂಡಿದ್ದೀವಿ. ಆ ರೀತಿ ಈ ವಿಶೇಷವಾದಂಥ ದಶಮಾನೋತ್ಸವ ಸಮಾರಂಭವನ್ನು ಇಳಕಲ್ಪಟ್ಟಿನ ಸರ್ಕಾರಿ ಸಂಘದವರು ಮಾಡ್ತಾಯಿದ್ದೀವಿ. ಅದರ ನೇತೃತ್ವವಾದಂಥ ನಾನು ಮಹಾಬಲೇಶ್ವರ ಗುರಪ್ಪ ಮಠದ್ ಅಧ್ಯಕ್ಷರು ಇಳಕಲ್ಪಟ್ಟಿನ ಸಹಕಾರಿ ಸಂಘ. ಅದೇ ರೀತಿ ಶ್ರೀನಿವಾಸ್ ಕಾಳಗಿ ಅದು ಉಪಾಧ್ಯಕ್ಷರು ಇಳಕಲ್ಪಟ್ಟಿನ ಸಹಕಾರಿ ಸಂಘ. ಎಸ್.ಎಲ್. ಷಡಕ್ಷರಿ ನಿರ್ದೇಶಕರು, ಬಸಲಿಂಗಯ್ಯ ಹಿರೇಮಠ್ ನಿರ್ದೇಶಕರು, ಇವರನ್ನ ಬೆಳವಣಿಗೆ ನಿರ್ದೇಶಕರು, ಪ್ರೊಫೆಸರ್ S.D. ಹೊಸಮನಿ ನಿರ್ದೇಶಕರು, ಸುಗುರೆ ಶೆಟ್ಟರ್ ನಿರ್ದೇಶಕರು, ಇನ್ನೂ ಕೆಲವು ಜನ ನಿರ್ದೇಶಕರು ಬಂದಿಲ್ಲ. ಎಲ್ಲರೂ ಕೂಡಿಕೊಂಡು ವಿಶೇಷವಾಗಿ ಇಳಕಲ್ನಲ್ಲಿ ವಿಶೇಷವಾದಂಥ ಈ ದಶಮಾನೋತ್ಸವ ಸಮಾರಂಭವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಹಿರಿಯರು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಯವರು ನಮಗೆ ಸೂಚಿಸಿದ್ದಾರೆ. ಆ ರೀತಿಯಾಗಿ ನಾವು 26ನೇ ತಾರೀಕು ಇಲ್ಲಿಂದ ಮುನ್ಸಿಪಾಲ್ಟಿ ಎಲ್ಲರನ್ನೂ ಆಫೀಸ್ ಸ್ಟಾಫ್ಗಳು ಮತ್ತು ಸ್ವೀಪರ್ಸ್ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಳಕಲ್ ಗುರುಮಹಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ನಡೆಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಇಳಕಲ್ ಹೊಸಮನಿ ಕಲ್ಯಾಣ ಮಾಡೋದು ಸರ್ ಟಿಫಿನ್ ಮಾಡಿ ಸೀದಾ ಊಟಕ್ಕೆ ಬಂದ್ಬಿಡೋದು. ತಾವು ಎಲ್ಲರೂ ಬರಬೇಕು. ನಮಗೂ ವಿಶೇಷವಾಗಿ ಆಮಂತ್ರಣ ಕೊಡ್ತೀವಿ. ಅವೆಲ್ಲ ಬರ್ರಿ. ಇದು ವಿಶೇಷ ಕಾರ್ಯಕ್ರಮ. ಮುನ್ಸಿಪಾಲ್ಟಿ ಸ್ವೀಪರ್ಸ್ ಸಲುವಾಗಿಯೇ ಈ ಕಾರ್ಯಕ್ರಮ ಇಟ್ಬಿಟ್ಟು ನಾವು ಏನೋ ಇಷ್ಟು ದಿನ ಇಳಕಲ್ನಲ್ಲಿ ಇರ್ತಕ್ಕಂಥ ಎಲ್ಲ ವರ್ಷಗಳನ್ನ ಅವರು ಸ್ವಚ್ಛ ಮಾಡ್ತಾರೆ. ಇಡೀ ಇಳಕಲ್ ನಗರವನ್ನು ಸ್ವಚ್ಛಾಗಿರ್ತಾರೆ. ಅದಕ್ಕೆ ನಮ್ಗೆ ಅವ್ರು ಏನಾದ್ರು ಒಬ್ಬರಿಗೆ ಏನು ಮಾಡೋಕ್ಕಾಗಿಲ್ಲ. ನಮ್ಮ ಸೊಸೈಟಿ ವತಿಯಿಂದ ಏನೋ ಸರ್ಕಾರ ಅವ್ರಿಗೆ ಮಾಡೋದು ಈ ದೊಡ್ಡೀಕರಣ ಮಾಡೋದ್ರಿಂದ ಅವ್ರಿಗೆ ಮಾಡೋಣ ಅಂತ ಹೇಳಿ ನಮ್ಮೆಲ್ಲ ಹಿರಿಯರ ಆದೇಶವಾಗೋದ್ರಿಂದ ಅದನ್ನು ಹೊಸ ಕಾರ್ಯಕ್ರಮ ಹಾಕ್ಕೊಂಡಿವಿ. ನಿಮ್ಮೆಲ್ಲರ ಸರ್ಕಾರ ಇರ್ತಂತ ಇದ್ದೀವಿ. ಅದರಿಂದ ನಿಮ್ಗೆ ಏನೋ ಹೇಳಬೇಕು ಅಂದ್ರೆ ನಮ್ಗೆ ಹೇಳಿದ್ರೆ ಮತ್ತು ಆ ರೀತಿ ಮಾಡ್ತೀವಿ. ಯಾವ ರೀತಿ ಸರ್ ಸಂಘದ ಅಧ್ಯಕ್ಷರಾದಂಥ ಮಹೇಶ್ ಮಠದವರೇ, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರೇ, ನಮ್ಮ ಪತ್ರಿಕಾ ಬಳಗದವರಿಗೆ ನಾನು ಸ್ವಾಗತ ಕೋರುತ್ತಾ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ದಶಮಾನೋತ್ಸವ ಸಮಾರಂಭ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ನಮ್ಮ ಈ ಸಂಘ ಈ ಅಸ್ತಿತ್ವಕ್ಕೆ ಬಂದು 10 ವರ್ಷಗಳಾಯಿತು. ಈ ವರ್ಷವೂ ಕೂಡ ನಾವು ಒಂದೊಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಅದರಲ್ಲಿ ನಮ್ಮ ಅಧ್ಯಕ್ಷರು ಈ ಸಾಮಾಜಿಕ ಕಳಕಳಿ ಭಾಳ. ಹೀಗಾಗಿ ಪ್ರತಿ ಸಲ ಒಂದೊಂದು ವಿಶೇಷ ಬಡ ವಿದ್ಯಾರ್ಥಿಗಳಿಗಾಗಲಿ ಈ ಮೇಲೆ ಅಂಗವಿಕಲರಿಗಾಗಲಿ ಹೀಗೆ ವರ್ಷ ಒಂದಿಲ್ಲ ಒಂದು ಕಾರ್ಯಕ್ರಮ ನಮ್ಮ ಬ್ಯಾಂಕಿನ ಪರವಾಗಿ ಹಮ್ಮಿಕೊಂಡುತ್ತಾ ಬಂದಿದ್ದಾರೆ. ಈ ಸಲ ನಾವೇನಿದೆ ಅಂತಂದರೆ ವಿಶೇಷವಾಗಿ ಈ ಪೌರ ಕಾರ್ಮಿಕರಿಗೆ ಒಂಥರದ ಅವರಿಗೆ ಊಟ ಮಾಡಿ ಒಂದು ಸನ್ಮಾನ ರೂಪದಲ್ಲಿ ಅವರಿಗೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕಂತ ಹೇಳಿ ಈ ಅವರು ಇಚ್ಛೆ ಮೇರೆಗೆ ನಮ್ಮೆಲ್ಲ ಮಂಡಳಿ ಒಪ್ಪಿಗೆ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಸಂಘ ಈ ಅಸ್ತಿತ್ವಕ್ಕೆ ಬಂದು ಈಗಾಗಲೇ ತಮಗೆ ಹೇಳಿದ ಹಾಗೆ 10 ವರ್ಷಗಳಾಯಿತು. 10 ವರ್ಷಗಳಲ್ಲಿ ನಮ್ಮ ಷೇರುದಾರರಿಗೂ ಕೂಡ ವಿಶೇಷವನ್ನು ಕಾಳಜಿಯನ್ನು ಬಯಸ್ತಾ ಇದ್ದೇವೆ. ಅವರ ಹಿತರಕ್ಷಣೆ ನಾವು ಬಯಸ್ತಾ ಇದ್ದೇವೆ ಮತ್ತು ಆ ಕೆಲಸ ಅದರಲ್ಲಿ ನಾವು ಕಾರ್ಯರೂಪರಾಗಿದ್ದೇವೆ. ವಿಶೇಷವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿಯೇ ನಮ್ಮ ಷೇರುದಾರರಿಗೆ ಹೆಚ್ಚು ಡಿವಿಡೆಂಡನ್ನು ನಾವು ಹಾಕ್ತಾ ಬಂದಿದ್ದೇವೆ. ಈ ಸುಮಾರು 18% ಡಿವಿಡೆಂಡ್ ನಮ್ಮ ಷೇರುದಾರರಿಗೆ ಈಗಾಗಲೇ ಹಂಚಿದ್ದೇವೆ. ಅದರ ಜೊತೆಗೆ ನಾವು ಈ ಸಾಮಾಜಿಕ ಕಳಕಳಿಯೊಂದಿಗೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಬಂದಿದ್ದೇವೆ. ಈ ವರ್ಷ 10 ವರ್ಷದ ಈ ದಶಮಾನೋತ್ಸವ ಇರುವುದರಿಂದ ವಿಶೇಷವಾಗಿ ಈ ಪೌರ ಕಾರ್ಮಿಕರಿಗೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅವರು ಈ ಊರನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ತೊಡಗಿದ್ದಾರೆ. ಇದೊಂದು ವಿಶಿಷ್ಟ ಕೆಲಸ. ಅವರು ಯಾವ ರೀತಿ ಮಾಡಲಿ, ಇದೊಂದು ವಿಶಿಷ್ಟ ಸ್ವಚ್ಛತಾ ಕಾರ್ಯಕ್ರಮ ಅನ್ನೋದು ಇದೊಂದು ವಿಶಿಷ್ಟವಾದಂಥ ಕೆಲಸ. ಒಂದು ಈ ವೃತ್ತಿ ಗೌರವ ಹೆಚ್ಚಿಸುವಂಥ ಉದ್ದೇಶದಿಂದ ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಆ ವೃತ್ತಿಯಲ್ಲಿ ತೊಡಗಿರೋರಿಗೆ ವಿಶೇಷ ಗೌರವ ಸಿಗಲಿ, ಅದ್ರ ಜೊತೆಗೆ ಎಲ್ಲರೂ ನಾವು ಪಾಲ್ಗೊಳ್ಳಲಿ. ಆ ಸ್ವಚ್ಛತೆಯ ಜೊತೆಗೆ ಅಂದರೆ ಊರಿನ ಸ್ವಚ್ಛತೆಗೆ ಈ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಿ. ನಾವು ಬೇರೆ ದೇಶಕ್ಕೆ ಹೋದಾಗ, ಬೇರೆ ಊರಿಗೆ ಹೋದಾಗ, ನಾವು ಇತ್ತೀಚೆಗೆ ದುಬೈಗೆ ಹೋದಾಗ ಯಾವಾಗ ಸ್ವಚ್ಛ ಮಾಡ್ತಾರೆ, ಎಷ್ಟು ಸ್ವಚ್ಛತೆ ಅಂತ ಕೇಳ್ತೀವಿ. ಅಲ್ಲಿ ಏನಿದೆ ಅಂತಂದರೆ ನಾಗರಿಕ ಪ್ರಜ್ಞೆ, ಸ್ವಚ್ಛ ಮಾಡೋದಕ್ಕಿಂತ ನಾಗರಿಕ ಪ್ರಜ್ಞೆ ಹೆಚ್ಚಿದೆ.
ನಮ್ಮಲ್ಲಿ ನಾಗರಿಕ ಪ್ರಜ್ಞೆ ಸ್ವಲ್ಪ ಕಡಿಮೆ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಆದಾಗ್ಯೂ ಕೂಡ ಇಂತಹ ದೊಡ್ಡ ದೇಶ, ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶದಲ್ಲಿ ಆ ಸ್ವಚ್ಛತೆ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ. ಅವರಿಗೆ ನಾವು ಸನ್ಮಾನ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ, ಅವರಿಗೆ ಒಂದು ಗೌರವವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ನಾನು ಹೇಳಿ